ಸೊ ಎಲ್ಲರಿಗೂ ಖಾರ ಮಸಾಲೆಯ ಮತ್ತೊಂದು ರೆಸಿಪಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಜರತ್ನ ಹೋಟ್ಲ ಹತ್ರ ಇದ್ದೀವಿ. ಯುಗಾದಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೋಸ್ಕರ ತಲೆಮಾಂಸ ಸಾಂಬಾರು, ತಲೆಮಾಂಸದ ಸೇರುವ ಜೊತೆ ತಲೆಮಾಂಸ ಮಸಾಲ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ಓನರ್ ಹತ್ರ ತಲೆಮಾಂಸ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನೋಡಿ, ಯುಗಾದಿಗೂ ಸ್ಪೆಷಲ್ಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ. 3 kg ತಲೆಮಾಂಸ ಮಾಡಿದ್ದೀನಿ. ಯುಗಾದಿ ಸ್ಪೆಷಲ್, ಪ್ಯೂರ್ ನಾಟಿ ಸ್ಟೈಲ್. ಯಾವುದೇ ಥರ ಟೇಸ್ಟಿಂಗ್ ಪೌಡ್ರ್ ಆಗಲಿ ಬೇರೆ ಆಗಲಿ ನಾವು ಯೂಸ್ ಮಾಡೋದಿಲ್ಲ. ಮನೆ ಮಸಾಲ ಹಾಕಿ ಮಾಡ್ತೀವಿ, ಅಡುಗೆ ಮಾಡ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ತಲೆಮಾಂಸ ಬಂದು 3 kg ಇದೆ. 3 kg ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬೇಡಿ, 100 ಗ್ರಾಮ್ ಸಾಕು. 4 kgಗೆ 100 ಗ್ರಾಮ್. 100 ಗ್ರಾಮ್ ಸಾಕು. ನೋಡಿ, 200 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 200 ಗ್ರಾಮ್. 105 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ, 50 ಗ್ರಾಮ್ ಶುಂಠಿ ಸಾಕು. ಮತ್ತು ಪುದೀನ, ಕೊತ್ತಂಬರಿ, ಸೊಪ್ಪಾಕಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಸಿಮೆಣಸಿಗೆ ಪೇಸ್ಟ್ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ, ಒಂದು 50 ಗ್ರಾಮ್ಸ್ ಬೇಡ, ಒಂದು 30 ಗ್ರಾಮ್ ಹಾಕೊಳ್ಳಿ ಸಾಕು. ಖಾರದ ಪುಡಿ ಖಾರ ತಕ್ಕ ನೋಡ್ಕೊಳ್ಳಿ ಹಾಕ್ಕೊಳ್ಳಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅದರಲ್ಲಿ ಇರೋದಲ್ಲ. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಬಿಸಿನೀರಿದೆ, ಸ್ವಲ್ಪ ತಣ್ಣೀರಾಗಲಿ, ಬಿಸಿನೀರು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬೇಡಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕದು ನೀಟಾಗಿ. ನಿಮ್ಮ ತಳ ಅಂಟುತ್ತೆ ಅನಿಸುತ್ತೆ ಅಂದರೆ. ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಮಟನ್ ಆಗಲಿ ಚಿಕನ್ ಆಗಲಿ ಈ ಥರ ಮಸಾಲೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿ ಬರ್ತದೆ. ಯಾವತ್ತೂ ಹಸಿ ವಾಸನೆ ಬರೋದಿಲ್ಲ. ಈ ಥರ ಬೆಂದು ಎಣ್ಣೆಲ್ಲ ಬಿಡಬೇಕದು. ಎಣ್ಣೆ ಬೇರೆ ಮಸಾಲೆ ಬೇರೆ ಆದರೆ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಮಾಂಸ ಹಾಕ್ತಾಯಿದ್ದೀನಿ. ಸ್ವಲ್ಪ ತಿರ್ಸ್ಕೊಳ್ಳಿ ಮಾಂಸನ. ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಒಂದು 2 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಬೇಡಿ, ಒಂದು 2 ಲೀಟ್ರ್ ಹಾಕ್ಕೊಳ್ಳಿ ಸಾಕು. 3 kg ಸಾಕು, 2 ಲೀಟ್ರ್. ಸ್ವಲ್ಪ ಸೇರೋ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಕು, ಗಟ್ಟಿಗೆ ಬೇಕು ಅಂದರೆ ಇಷ್ಟೇ ಹಾಕ್ಕೊಳ್ಳಿ ಸಾಕು. ನೋಡಿ, ಇದು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ, ಬೇಬಿ ಗೋಡಂಬಿ ಹಾಕ್ಕೊಂಡಿದ್ದೀವಿ. ನೋಡ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ, ಯಾಕಂದರೆ ತುಂಬ ಜಾಸ್ತಿ ಮಾಡಿದಾಗ ಸೇರೋ ಬೇಕು ಅನ್ನೋ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಏನು ಚೆನ್ನಾಗಿ ಟೇಸ್ಟ್ ಬರ್ತದೆ ನಿಮಗೆ. ಇದೆಲ್ಲ ಹುರ್ಕೊಂಡಿರೋದಾ? ಹೌದೌದು, ಎಣ್ಣೆಲ್ಲ ಹಾಕಿ ಉರಿಬೇಕು. ಎಣ್ಣೆಲ್ಲ ಹಾಕಿ ಹುರಿದು ನೀರೆಲ್ಲ ನೀರು ಬಿಟ್ಬಿಡ್ಬೇಕೆಲ್ಲ, ಫುಲ್ ನೀರು ಬಿಡಬೇಕು. ಅದೆಲ್ಲ ಅದರಲ್ಲಿರೋ ನೀರೆಲ್ಲ ಬರಬೇಕು. ಆಗಲೇ ತುಂಬ ಚೆನ್ನಾಗಿ ಬರೋದು ನಿಮಗೆ. ಒಂದು 50 ಗ್ರಾಮ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಗರಂ ಮಸಾಲೆ ಸಾಕು, 50 ಗ್ರಾಮ್ಗಿಂತ ಕಮ್ಮಿನೇ ಸಾಕು. ಮತ್ತು ಒಂದು 50 ಗ್ರಾಮ್ ಮಟನ್ ಮಸಾಲ, ಒಂದು 200 ಗ್ರಾಮಷ್ಟು ಧನಿಯಾ ಪುಡಿ, ತಿರ್ಸ್ಕೊಟ್ಬಿಡಿ. ನೀಟಾಗಿ ತಿರ್ಸ್ಬಿಟ್ಟು
2 ವಿಜಿಲ್ ಹಾಕೊಂಡ್ರೆ ಸಾಕು, ಜಾಸ್ತಿ ಹಾಕಬಾರ್ದು. 2 ವಿಜಿಲ್. ಎರಡು ವಿಜಿಲ್ ಅಷ್ಟೇ. ಸ್ವಲ್ಪ ಕೊಬ್ಬರಿ, ಕಾಯಿನ ಕೊಬ್ಬರಿ ಸರ್? ಕೊಬ್ಬರಿ, ತೆಂಗಿನ ಕೊಬ್ಬರಿ, ಹಸಿಕಾಯಿ. ಅದು ಹಸಿಕಾಯಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕೊಬ್ಬರಿ. ಬೇರೆ ಏನಿಲ್ಲ? ಇನ್ನೇನಿಲ್ಲ. ಸ್ವಲ್ಪ ಗಸಗಸೆ ಹಾಕಿರ್ತೀವಿ, ಹಾಕ್ಕೊಂಡು ರುಬ್ಕೊಳ್ಳೋದು. ಹೌದು. ಇದೇನಕ್ಕೆ ಹಾಕೋದು ನೀವು? ಸಾರು ತುಂಬ ರುಚಿ ಬರ್ತದೆ. ತೆಂಗಿನಕಾಯಿ ಹಾಕೋದ್ರಿಂದ? ಹೌದು, ತುಂಬ ಎಲ್ಲ ಸಾರಿಗೂ ಅಷ್ಟೇ. ಕೂಗಿಸಿದ ಮೇಲೆ ಹಾಕೋಬೇಕು? ಹೌದು. ಕೂಗಿಸು ಮೊದಲೇ ಹಾಕೋದ್ರೆ ತಳ ಅಂಟತ್ತೆ. ಓಕೆ. ತಲೆ ಮಾಂಸ ಜಾಸ್ತಿ ಬೇಯಿಸಲೂಬಾರ್ದು, ಬೇಯಿಸಬಾರ್ದು. ಹೌದು, ಹದವಾಗಿರ್ಬೇಕು ಮಾಂಸ. ಒಂದೊಂದು ಟೈಮ್ ಬಾಯಿಲಿಟ್ರೆ ಹಂಗೆ ಕರ್ಗೆ ಹೋಗ್ಬಿಡ್ತದೆ, ಗೊತ್ತೇ ಆಗಲ್ಲ ತಿನ್ನೋದು. ಇನ್ನೊಂದು ಸರ್, ಈ ಹುಡುಗರಿಗೆ, ಈಗಿನ ಹುಡುಗರಿಗೆ, ಜನ್ರೇಷನ್ಗೆ ತುಂಬ ಬೆದರಿ ತಿಂತಿರ್ತಾರೆ. ಈ ಹಳಬ್ರು, ವಯಸ್ಸಾದವ್ರಿಗೆ, ಹಳಬ್ರಿಗೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ಕೀಳಂಗಿರ್ಬೇಕು ಮಾಂಸ. ಕೀಳಂಗಿದ್ರೆ ತುಂಬ ಚೆನ್ನಾಗಿ ಲೈಕ್ ಮಾಡ್ತಾರೆ. ಇಲ್ಲ ಏನಪ್ಪ ಒಳ್ಳೆ ಸ್ಪಂಜ್ ಇದ್ದಂಗೆ, ಹೂವು ಇದ್ದಂಗಿದೆ, ಹುಡುಗರು ಬಾಯಿಟ್ರೆ ಒಳಗೆ ಹೋಗುತ್ತೆ ಅಂತಿರ್ತಾರೆ. ಇದು ಮಾಡಿ ಗುಡ್ನೆಸ್ ಇದ್ದರೆ ಖುಷಿ ಬೀಳ್ತಾರೆ. ಗಟ್ಟಿ ಇದೆ. ಹೌದು, ಗಟ್ಟಿ ಇರ್ಬೇಕು ಸರ್. ತಲೆ ಮಾಂಸ ಗಟ್ಟಿ ಇದೆ, ತುಂಬ ಚೆನ್ನಾಗಿ ಬರ್ತದೆ. ಅಂದರೆ ನೀವು ರುಬ್ಬಿರೋ ಮಸಾಲೆ ಹಾಕಿದ್ರಲ್ಲ? ಹೌದು, 100%. ಸ್ವಲ್ಪ ಅದು ಗಟ್ಟಿ ಬರ್ತದೆ. ನಾರ್ಮಲಾಗಿ ಕೆಲವೊಂದು ಕಡೆ ರುಬ್ಬಿರೋ ಮಸಾಲೆ ಹಾಕಲ್ಲ. ಕೆಲವರು ಹಾಕಲ್ಲ. ಮನೆಗೆ ಎಷ್ಟು ಬೇಕು ಕಮ್ಮಿ ಮಾಡ್ಕೊತಾರೆ. ಇದು ಹೋಟ್ಲಾದ್ರಿಂದ ಸ್ವಲ್ಪ ಜನ ಜಾಸ್ತಿ ಕೇಳ್ತಾರೆ, ಸೇರ್ವ ಜಾಸ್ತಿ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಕೊಡಲೇಬೇಕು ಸೇರ್ವ ಎಲ್ಲ ಗಲಾಟೆ ಮಾಡ್ತಾರೆ. ನಾವು ಸ್ವಲ್ಪ ಸೇರ್ವ ಜಾಸ್ತಿ ಮಾಡ್ಕೊತೀವಿ, ಅಷ್ಟೇ ಡಿಫ್ರೆನ್ಸ್. ತಲೆ ಮಾಂಸ ಮಾಡೋದು ಹೇಳ್ಕೊಡ್ತೀನಿ. ನಾಳೆ ಬರುವ ಯುಗಾದಿಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲಾಂದರೆ ನಮ್ಮದೇ ಆದ ಹೋಟ್ಲಿದೆ, ರಾಜರತ್ನ ಅಂತ, ಕೆ ಚಂದ್ಸಂದ್ರ, ವರ್ಮೋ ಪೋಸ್ಟ್, ಬ್ಯಾಂಗ್ಳೂರ್ 43 ಲೊಕೇಶನ್ ಇದೆ. ಬೇಕಾದ್ರೆ ಬನ್ನಿ. ನಮ್ಮದೇ ಕ್ಯಾಟ್ರಿಂಗ್ ಇದೆ, ಕ್ಯಾಟ್ರಿಂಗ್ ಮಾಡಿಕೊಡ್ತೀವಿ. ಎಷ್ಟು ಜನ ಬೇಕಾದ್ರೆ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. 500 ಜನ ಆಗಲಿ 1000 ಜನ ಆಗಲಿ ಮಾಡಿಕೊಡ್ತೀವಿ. ನಿಮ್ಮ ಬಂದು ಒಂದು ರುಚಿ ನೋಡಿ. ಇದೇ ರುಚಿ ಏನಿದೆ ಅವತ್ತು ಅದೇ ರುಚಿನೇ ಮಾಡಿಕೊಡ್ತೀವಿ ನಾವು. ಇಲ್ಲೊಂದು ಅಲ್ಲೊಂದು ಮಾಡೋದಿಲ್ಲ. ಸೊ ತುಂಬ ಜನ ಕೇಳ್ತಾಯಿದ್ರಿ ನಾಟಿ ಸ್ಟೈಲಲ್ಲಿ ತಲೆ ಮಾಂಸ ಒಂದು ಗ್ರೇವಿ ಮಾಡೋದು ಹೇಗೆ ಅಂತ, ತಲೆ ಮಾಂಸದ ಸಾಂಬಾರು ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರಿ. ಸೊ ರಾಜರತ್ನ ಹೋಟೆಲ್ ಕಡೆಯವರು ಸಕ್ಕದಾಗಿ ನಾಟಿ ಸ್ಟೈಲಲ್ಲಿ ತಲೆ ಮಾಂಸ ಮಾಡೋದು ಹೇಗೆ, ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಸೊ ಒಂದ್ಸರಿ ನೋಡ್ಬಿಡಿ ಹೇಗಿದೆ ಅಂತ. ಒಳ್ಳೆ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ, ಇವ್ರದ್ದೇ ಆದಂಥ ಒಂದು ಓನ್ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತಿಕ್ಕಾಗಿದೆ ಗ್ರೇವಿನೂ ಅಷ್ಟೇ. ಎಲ್ಲ ಕಡೆ ನಾರ್ಮಲಾಗಿ ತೆಳ್ಳಗಿರುತ್ತೆ ಗ್ರೇವಿ ಎಲ್ಲ, ಬಟ್ ಇಲ್ಲಿ ಸಕ್ಕದಾಗಿ ತಿಕ್ಕಾಗಿದೆ, ಮಸ್ತಿದೆ. ಆಮೇಲೆ ಮಾಂಸನೂ ಅಷ್ಟೇ ಸಕ್ಕದಾಗಿ ಬೆಂದಿದೆ. ಹಿಂಗೆ ಹಿಡ್ಕೊಂಡ್ರೆ ಕೈಯಲ್ಲಿ ಹಂಗೇನೆ ನೋಡಿ. ಪೀಸು ದಪ್ಪ ಇದೆ, ಆಮೇಲೆ ಸ್ಪೈಸಿ ಇದೆ. ಒಂದು ಶೇರ್ವಾದಲ್ಲಿ ಸಖತ್ ದಮ್ಮಿದೆ ಗುರು. ತಿಂತಿದ್ರೆ ಮಾತ್ರ ಚೆನ್ನಾಗಿ ಸಖತ್ತಾಗಿ ಸ್ಪೈಸಿ ಎಲ್ಲ ಹಾಕಿ ಮಾಡ್ಕೊಟ್ಟಿದ್ದಾರೆ. ಖಾರವಾಗಿ ಗಟ್ಟಿಯಾಗಿದೆ ಮಸಾಲ, ಜೊತೆಗೆ ತಲೆ ಮಾಂಸ ಮಾತ್ರ ಸಖತ್ ಕ್ವಾಲಿಟಿ ಇದೆ. ಗೆ ಥರನೂ ಇದೆ, ಸ್ವಲ್ಪ ಸಾಫ್ಟಾಗೂ ಇದೆ. ಚೆನ್ನಾಗಿದೆ. ಮಾಡ್ಕೊಳ್ಳಿ ಮನೇಲಿ, ತಿನ್ಕೊಳ್ಳಿ.